ಅಫಜಲ್ಪುರ ತಾಲೂಕಿನ ಆತನೂರು ಸುಕ್ಷೇತ್ರದಲ್ಲಿ ಶ್ರೀ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ನಡೀತಾ ಇದೆ. ಈ ಜಾತ್ರೆಯು ಶ್ರೀ ಶಬ್ರ ಅಭಿನವ ಗುರುಬಸವ ಶಿವಾಚಾರ್ಯರು ಹಿರೇಮಠ ಆತನೂರು ಅಂಕಲಗ ಅವರ ದಿವ್ಯ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿದೆ. ಏಪ್ರಿಲ್ 10ರಿಂದ 20ರವರೆಗೂ ಪ್ರತಿದಿನ ರಾತ್ರಿ 8 ಗಂಟೆಗೆ ಮುಗಳಖೋಡದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಹಾಪುರಾಣ ಕಾರ್ಯಕ್ರಮ ನಡೀತಾ ಇದ್ದು ಅವರು ಹಾಡಂಗಿಲ್ಲ, ಅವ್ರ ಮಾತುಗಳೇ ಹಾಡಾಗಿಲ್ಲ. ಅಷ್ಟು ಅವ್ರ ಬಗ್ಗೆ ಭಾಳ ಇವತ್ತು ಸ್ಟುಡಿಯೋದೊಳಗೆ 10 ಹಾಡುಗಳನ್ನ ಆಯಾಸ ಇರಲಾರ್ದಂಗ ಹಾಡಿ ಮತ್ತಿಲ್ಲಿ ಒಂದು ಅದೇ ಭಾವದಿಂದ ಕುಂತವರಿಗೆ ಅದು ಮುದಾನೇ ನೀಡಬೇಕು ವಿನಃ ಅದು ಹದನೇ ನೀಡಬೇಕು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಉಪನ್ಯಾಸಗಳನ್ನು ಆಲಿಸ್ತಾ ಇದ್ದಾರೆ. ಏಪ್ರಿಲ್ 20ರಂದು ಬೆಳಗ್ಗೆ ಧ್ವಜಾರೋಹಣ, ಕಳಸಾರೋಹಣ, ಜಗಜ್ಯೋತಿ ಬಸವೇಶ್ವರರ ಹಾಗೂ ಶ್ರೀ ನಂದಿ ಬಸವೇಶ್ವರರ ಭಾವಚಿತ್ರದ ಮೆರವಣಿಗೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಅದೇ ದಿನ ರಾತ್ರಿ 8 ಗಂಟೆಗೆ ಲಕ್ಷ ದೀಪೋತ್ಸವ ಮತ್ತು ಪುರಾಣ ಮಹಾಮಂಗಲ ಕಾರ್ಯಕ್ರಮ ನಡೆಯಲಿದೆ. ಇದೇ ವೇಳೆ ಶ್ರೀ ನಂದಿ ಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ ಕೂಡ ನಡೆಯಲಿದೆ. ಏಪ್ರಿಲ್ 21ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ನಂದಿ ಬಸವೇಶ್ವರರ ಪಲ್ಲಕ್ಕಿ ಉತ್ಸವ ಮತ್ತು ಭವ್ಯ ರಥೋತ್ಸವ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಂದರ್ಭದಲ್ಲಿ ಏಪ್ರಿಲ್ 20, 21 ಮತ್ತು 22ರಂದು ಪ್ರತಿದಿನ ರಾತ್ರಿ 10:30ಕ್ಕೆ ನಾಟಕ ಪ್ರದರ್ಶನಗಳು ಕೂಡ ನಡೆಯಲಿದೆ. ಜೊತೆಗೆ ಬುಧವಾರ ಸಂಜೆ ಕುಸ್ತಿ ಪಂದ್ಯಗಳನ್ನು ಆಯೋಜಿಸಲಾಗಿದೆ. ಜಾತ್ರೆಯಲ್ಲಿ ಪ್ರಸಿದ್ಧ ಪುರಾಣ ಪ್ರವಚನಕಾರರು ಮತ್ತು ಗಾನ ಕೋಗಿಲೆ ಶ್ರೀಯುತ ಯಶವಂತ ಬಡಿಗೇರ್ ಹಾಗೂ ಶ್ರೀ ಅಭಿಲಾಷ್ ಕಲಬುರ್ಗಿ ಅವರಿಂದ ಸಂಗೀತ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದು ಜಾತ್ರೆಯ ಅಂಗವಾಗಿ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 20ರಂದು ಅಂದು ಮಾಶಂಕರ ಎಂ ಹಾಗೂ ಏಪ್ರಿಲ್ 21ರಂದು ಆತನೂರು ಗೆಳೆಯರ ಬಳಗದಿಂದ ಪ್ರಸಾದ ಸೇವೆ ನೀಡಲಾಗ್ತಾ ಇದೆ. ಈ ಜಾತ್ರೆಗೆ ಪ್ರವೀಣ್ ಎಸ್ ಗುತ್ತೇದಾರರು ನೇತೃತ್ವ ವಹಿಸಲಿದ್ದು ದೇವಸ್ಥಾನದ ಸಮಿತಿ ಹಾಗೂ ಗ್ರಾಮಸ್ಥರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸಮಸ್ತ ಭಕ್ತರನ್ನ ಜಾತ್ರೆಗೆ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದಾರೆ. ಸಂದರ್ಭದಲ್ಲಿ ಮಾಂತುಗೌಡ ಬಿರಾದರ್, ಮಲ್ಲಿಕಾರ್ಜುನ ಎಸ್ ಖರ್ಗೆ, ಕಲ್ಯಾಣಿ ದೇವಣಗಾಂವ್, ಮಡಿವಾಳಪ್ಪ ಹೋಗಾರ, ಶ್ರೀಸಲ್ ನಂದಿಕೋಲ್, ಸಿದ್ದು ಅವಟಿ, ಸಿದ್ದರಾಮಯ್ಯ ಚೌಕಿಮಠ್, ಚನ್ನವೀರ ಕಡಲಗಿ, ಶಿವಕುಮಾರ್ ಅವರಾದಿ, ಸಿದ್ದು ಸಣ್ಣೂರು, ಶಿವಾಜಿ ಸನೇಕರ್ ಹೀಗೆ ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರತಿ ವರ್ಷವೂ ಕೂಡ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ 10 ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಹನ್ನೂರು ಕ್ಷೇತ್ರದಲ್ಲಿ ನಾವೆಲ್ಲ ನಡೆಸಿಕೊಂಡು ಬರ್ತಕ್ಕಂಥದ್ದು. 10ನೇ ತಾರೀಕು ಆರಂಭವಾಗಿರ್ತಕ್ಕಂಥ ಮುಗಳಖೋಡದ ಯಲ್ಲಾಲಿಂಗ ಮಹಾರಾಜರ ಪುರಾಣ ಬರುವ ಅಕ್ಷಯ ತೃತೀಯ ನಾಡಿನುದ್ದಕ್ಕೂ ಕೂಡ ವಿಶ್ವಗುರು ಮಹಾಮಾನವತಾವಾದಿ ಬಸವ ಜಯಂತಿ ಏನು ಆಚರಣೆ ಮಾಡ್ತಾರೆ, ಆ ಶುಭ ದಿನದಂದು ಪ್ರತಿ ವರ್ಷ ಕೂಡ ನಮ್ಮ ಗ್ರಾಮ ದೈವ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತೆ. ಬಸವ ಜಯಂತಿಯ ದಿವಸ ತಮಗೆಲ್ಲ ಗೊತ್ತಿರುವ ಹಾಗೆ ನಂದಿ ಬಸವೇಶ್ವರ ಗ್ರಾಮದ ಎಲ್ಲ ಪ್ರಮುಖ ದೇವರುಗಳ ಕಳಸಾರೋಹಣ, 10 ಹಲವಾರು ಧಾರ್ಮಿಕ ವಿಧಿವಿಧಾನಗಳು, ಜೊತೆಗೆ ಸಾಯಂಕಾಲ ನಂದಿ ಬಸವನ ತೊಟ್ಟಿಲ ಕಾರ್ಯ. ಈ ಆತನೂರಷ್ಟೇ ಅಲ್ಲ, ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರು, ಅನೇಕ ಬಸವನ ಭಕ್ತರು, ಅನೇಕ ನಾಡಿನ ಹರಗುರು ಚರಮೂರ್ತಿಗಳು, ನಮ್ಮ ಆತನೂರ ಗ್ರಾಮದಿಂದ ಕೊಟ್ಟಿರ್ತಕ್ಕಂಥ ಅನೇಕ ಹೆಣ್ಣು ಮಕ್ಕಳ ತಲೆಮನೆಗೆ ಆಗಮಿಸಿ ಇಡೀ ನಂದಿ ಬಸವನ ಈ ಒಂದು ಅಂಗಗಳ ನ ಭೂತ ನ ಭವಿಷ್ಯತ್ತು ಅನ್ನೋದಾಗಿ ಯಾರು ಕೂಡ ನಾವ್ಯಾರು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ. ಇಂಥ ಒಂದು ಶುಭ ದಿನ ನಾವೆಲ್ಲ ನೋಡ್ತೀವಿ ಅನ್ನೋ ಹಾಗೆ ಹೆಂಗ ಅಯೋಧ್ಯೆ ಒಳಗ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಲಕ್ಷ ದೀಪೋತ್ಸವ ಪ್ರಜ್ವಲ ಆಯ್ತು, ಅದೇ ರೀತಿ ನಾವೆಲ್ಲ ಅನೇಕ ತಲೆಗಳು ಹೋದರೂ ಕೂಡ ಒಂದಾದ್ಮೇಲೆ ಒಂದು ನಮ್ಮ ಹತ್ತಿರೊಳಗ ಬಸವನ ಜಾತ್ರೆ ಹೆಸರೊಳಗ ಅನೇಕ ಕಲ್ಯಾಣ ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲ ನೋಡ್ಕೊಳ್ತಾ ಬರ್ತಾ ಇದೀವಿ. ಪ್ರತಿ ವರ್ಷ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ನಾವು ಸಣ್ಣವರು ನೋಡ್ಕೊಂಡು ಬರ್ತಕ್ಕಂಥ ದೇವಸ್ಥಾನ, ಈ ಇರ್ತಕ್ಕಂಥ ದೇವಸ್ಥಾನ ಬಹಳಷ್ಟು ಬದಲಾವಣೆ ಆಗಿದ್ದು ನಾವೆಲ್ಲ ಕಾಣ್ತೀವಿ. ಮೊದಲೆಲ್ಲ ಅಂಗಳ ಈಗೆಲ್ಲ ಸಿಸಿ ರಸ್ತೆ ಆಗಿದೆ, ಮುಂದೆ ಶಿವ ಮಂದಿರ ನಿರ್ಮಾಣವಾಗಿದೆ. ಬೈಲು ಬಸವಣ್ಣ ಅಂತ ನಾವೆಲ್ಲ ಸಣ್ಣದಾಗಿರ್ತಕ್ಕಂಥ ಗುಡಿಯನ್ನು ನೋಡ್ತೀವಿ. ಈಗ ಅದನ್ನು ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥ ಬಸವಣ್ಣ ಗುಡಿ ಆಗಿ ಮೇಲೆ ಗೋಪುರವಾಗಿ ಕಳಸಾರವಾಗಿ ಪ್ರಜ್ವಲಿಸ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಆತನೂರು ಗ್ರಾಮದ ಇತಿಹಾಸದ ಒಂದು ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಕೂಡ ನಮ್ಮೆಲ್ಲ ಗ್ರಾಮದ ಕಮಿಟಿಯವರೆಲ್ಲರೂ ನಿರ್ಮಾಣ ಮಾಡಿಕೊಂಡು ಈ ವರ್ಷ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಮನೆಯನ್ನ, ನಮ್ಮ ಮನವನ್ನ, ನಮ್ಮ ಎಲ್ಲರ ತಲೆಯೊಳಗಿರ್ತಕ್ಕಂಥ ಅಜ್ಞಾನವನ್ನ ಹೊಡೆದೋಡಿಸಲು
ಬಸವನ ಅಂಗಡಿಗಳ ಒಂದೆರಡು ಲಕ್ಷ ದೀಪವನ್ನ ಪ್ರಜ್ವಲಿಸುವ ಮೂಲಕ ನಮ್ಮ ಹದಿನೇಳು ಗ್ರಾಮದ ಎಲ್ಲ ಭಕ್ತರ ಮನೆಯನ್ನ ಉದ್ಧಾರ ಮಾಡಿ ಅಂತ ಒಂದು ಸಂಕಲ್ಪದೊಂದಿಗೆ ಈ ವರ್ಷ ಲಕ್ಷ ದೀಪೋತ್ಸವ ಕಾರ್ಯವನ್ನು ಕೂಡ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯವು ಕೂಡ ಬಸವ ಜಯಂತಿ ದಿವಸ ಬಹಳ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ನಡೆಸಿಕೊಂಡು ಹೋಗೋಣ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾ ಈಗಾಗಲೇ ನಮ್ಮ ಅನೇಕ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ. ಆ ಕಾರ್ಯವನ್ನು ಕೂಡ ನಮ್ಮ ನಾಳಿನ ಜೊತೆ ಕೂಡ ಅವರ ದೃಶ್ಯ ಮಾಧ್ಯಮಗಳಲ್ಲಿ ಅಥವಾ ಪೇಪರ್ ಮೂಲಕ ಅವರು ಕೂಡ ಬಿತ್ತರಿಸಲಿ ಎನ್ನುವಂತ ಮಾತನ್ನು ಕೂಡ ತಿಳಿಸಿ ತಾವೆಲ್ಲ ಸಮಯ ಬಹಳದಿದೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಶ್ರೀ ಚಂದ್ರಕಾಂತ್ ಕಮ್ಮೂರು ಎಲ್ಲ ಭಕ್ತಾದಿಗಳ ದಾಸೋಹ ಸೇವೆಯನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ಒಂದು ಬಸವೇಶ್ವರ ಆಶೀರ್ವಾದ ಇರಲಿ ಅಂತ ಹಾರೈಸಿ ಸುತ್ತಮುತ್ತಲ ಎಲ್ಲ ನಮ್ಮ ಬೀಗರ ಬುದ್ಧರು ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಆ ಬಸವನ ಒಂದು ಕರೆಯೋದನ್ನೆಲ್ಲ ತಲುಪಿಸಿ ಬಸವನ ಆಶೀರ್ವಾದ ಪಡೆಯಲಿ ಅನ್ನುವಂತ ಮಾತನ್ನು ಕೂಡ ಅವರೆಲ್ಲ ತಿಳಿಸಿ ಅನ್ನುವಂತ ಮಾತನ್ನ ಇಲ್ಲಿ ತಿಳಿಸ್ತಾ ಈಗಾಗಲೇ ನಾನು ಕೂಡ ಜೇವೂರು ತಾಲೂಕಿನೊಳಗ ನಮ್ಮ ಹರವಾಳದ ಮೂಕು ಸಿದ್ದೇಶ್ವರ ಕಾರ್ಯಕ್ರಮದೊಳಗ ಪಾಲ್ಗೊಂಡಿದ್ದೆ. ಸಮಯ ಬಹಳ ಆದ್ರೂ ಕೂಡ ಬಿಡ್ಲಾರ್ದಂಗ ಕಾರ್ಯಕ್ರಮಗಳು ಹಲವಾರು ಬೇಸಿಗೆ ಬಿಸಿಲಾಗ ನಮ್ಮ ಯೋಗಿರಾಜರು ಹೇಳಿದಂಗ ಹಲವಾರು ಕಾರ್ಯಕ್ರಮದಾಗ ಔಷಧಿದಾಗ ನಾವು ಏನು ಜಂಪ್ ನೋಡಲ್ಲ ತೆಗ್ದು ನೋಡಲ್ಲ ಹಂಗೆ ಹೋಲಿಸ್ಕೊಂತ ಸುಮಾರು ಒಂದು 17 ಮಿಸ್ಕಾಲ್ ಬಂದ ನನಗೆ. ಅವ್ರು ಒಬ್ಬರು ಪುರಾಣ ಕಟ್ಟಿದ್ರೆ ಕಾಣಲ್ಲ, ಅಲ್ಲಿ ಕೂತಿರ್ತಾರೆ ಫೋನ್ ಹಚ್ಚಿ ಯಾಕೋ ಇವತ್ತು ಪುರಾಣಕ್ಕೆ ಬಂದಿಲ್ಲ ಅಂದ್ರೆ ಯಾಕ್ರಿ ಎಲ್ಲಿ ಫೋನ್ ಹಚ್ಚೋರು ಬಹಳ ಜನ ಇವತ್ತು ಯಾಕೆ ಬಂದಿಲ್ಲ ಅಂತೇಳಿ ಫೋನ್ ಮುಖಾಂತರ ಕೂಡ ನಮಗೆಲ್ಲ ಏನಿಲ್ಲ, ಬೇರೆ ಕಾರ್ಯಕ್ರಮ ನಿಮಿತ್ತ ಸ್ವಲ್ಪ ತಡವಾಗಿದೆ. ಬಸವ ಜಯಂತಿ ನಿಮಿತ್ತ ನಮ್ಮ ಸುತ್ತಮುತ್ತ ಅನೇಕ ಗ್ರಾಮ ಜಾತ್ರಾ ಮಹೋತ್ಸವ ಪುರಾಣ ಪ್ರವಚನ ಇರ್ತೈತಿ, ಅಲ್ಲಿ ಕೂಡ ಹೋಗ್ತಕ್ಕಂಥ